ಅದೇ ಅವರೆಲ್ಲ ಅಲ್ಲ ಪಾತ್ರಧಾರಿಗಳು ಸೂತ್ರಧಾರಿಗಳು ಅಂತಿರ್ತಾರೆ. ಈ ನಾಟಕ ಮಾಡೋಕ್ಕಾರ ಅಲ್ಲ, ಈಗ ಬಣ್ಣ ಹಚ್ಚಿ ಈ ಹಳ್ಳಿಗಳಲ್ಲಿ ತಾಲೀಮು ಮಾಡ್ತಾರೆ. ರಂಗಭೂಮಿ ಮೇಲೆ ಬಂದು ಪಾತ್ರಧಾರಿಗಳು ಬಣ್ಣ ಹಚ್ಚಿ ನಾಳೆ ಬರ್ತಾರೆ. ಸೂತ್ರಧಾರ ಇರ್ತಲ್ಲ, ಯಾರು ಇಂಡೈರೆಕ್ಟಾಗಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಬೋದು. ಅವರೇನು ನಾವು ದೂರ ಇದೀವಿ, ಅವ್ರು ಉಚ್ಚಾಟನೆ ಆಗಿದ್ದಾರೆ ಆಯಿತು. ಮತ್ತು ಅವರ ಇದರಲ್ಲಿ ಆಶ್ರಯ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿಸಿರ್ಯಾರು. ಅದಕ್ಕೆ ಅವರೆಲ್ಲ ಸೂತ್ರಧಾರರು. ನಿನ್ನೆ ಮೊನ್ನೆ ಬೆಂಗಳೂರು ಸಭೆ ಸೇರ್ತಾರೆ. ಯಾವ ಸಭೆ? ಪಕ್ಷದ ಇದು ಫಸ್ಟ್ ಟೈಮ್ ಇದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರಾಜ್ಯದ ಅಧ್ಯಕ್ಷರು ಹಿಂದಾಯ್ತು. ನಾನು ಕೇಳಕ್ಕೆ ಎಲ್ಲರ ಅಧ್ಯಕ್ಷರಿಗೆ ಇದೇ ರೀತಿ ನೀವು ಸಪ್ರೇಟ್ ಸಭೆ ಮಾಡಿದ್ದೀರಾ? ಭಿನ್ನಮತ ಭಿನ್ನಮತ ಹುಟ್ಟಾಕ್ತೀರಿ. ಅಲ್ಲೇ ಸೊರಬದಲ್ಲಿ ಸೋತು ಅಡ್ರೆಸ್ ಇಲ್ದಂಗೆ ಅಲ್ಲಿ ಬೆಂಗಳೂರು ಕೂತ್ಕೊಂಡು ಅವ್ರ ಮನೇಲಿ ತಿಂಗಳಿಗೆ 2 ತಿಂಗಳಿಗೆ ಸರ್ ಸಭೆಗಳು. 10 ಮಾಧ್ಯಮದಲ್ಲಿ ಎಲ್ಲ ಪ್ಲಾಂಟ್ ಮಾಡಿಸೋದು. ಅದಕ್ಕೆ ಇವರೆಲ್ಲ ಸೂತ್ರಧಾರಿಗಳು. ಈ ಪಾತ್ರಧಾರಿನ ಬಲಿ ಹಾಕಿದ್ರು. ಸೂತ್ರಧಾರರು ಎಲ್ಲಿ ಬಹಿರಂಗ ಬರೋಲ್ಲ. ಪಾತ್ರಧಾರಿಗಳು ಪಾತ್ರ ಮಾಡೋಕ್ಕೆ ಹೋಗಿ ಬಲಿ ಆಯ್ತು. ಇನ್ನೂ ಬಲಿ ಕೊಡ್ತಾರೆ. ಅವ್ರ ಮಾತು ಕೇಳಿದರೆ ಇದೆಲ್ಲ ಸೂತ್ರಧಾರಿಗೂ ಬುಡಕ್ಕೂ ಬರುತ್ತೆ, ಇಲ್ಲ ಅಂತಲ್ಲ, ತಾತ್ಕಾಲಿಕ ಅಷ್ಟೇ. ಅದೇ ಹೇಳಿದ್ರೆ ಬೆಕ್ಕು ಕಣ್ಣು ಮುಚ್ಚಿದ ಹಾಲು ಕುಡಿಬೋದು, ಯಾರಿಗೇನು ಗೊತ್ತಾಗಲ್ವ? ಏನು ಕುಡಿತಾರೆ ನೀವು? ಅವ್ರನ್ನೇ ಕೇಳಬೇಕು. ಅವರೆಲ್ಲ ಸೂತ್ರಧಾರರು ಏನೇನು ಮಾಡ್ತಾರೆ? ಪಾತ್ರಧಾರಿಗಳು ಮುಂದೆ ಬಣ್ಣ ಹಚ್ಚಿ ತಾಲೀಮು ಮಾಡಿಸಿ ರಿಹರ್ಸಲ್ ಅಂತ ಹೇಳ್ತಾರಲ್ಲ, ಅದಕ್ಕೇನ ಈ ತಾಲೀಮು ಹಳ್ಳಿಗಳಲ್ಲಿ ನಾಟಕ ಮಾಡೋಕ್ಕಾರ ಡೈರೆಕ್ಟಾಗಿ ವೇದಿಕೆ ಬರಲ್ಲ. ತಾಲೀಮು ಮಾಡಿಸ್ತಾರೆ. ಅದು ಡೈಲಾಗ್ಗಳು ಹೇಳ್ಕೊಡೋದು ಅವಕ್ಕೆ. ಅದಕ್ಕೆ ಅವರೆಲ್ಲ ಸೂತ್ರಧಾರರು. ನನಗೆ ಗೊತ್ತಿಲ್ಲ ಅಣ್ಣ. ಸೂತ್ರಧಾರರು ಈ ರೀತಿ ನಾನು ಒಂದೇ ಮಾತು ಹೇಳ್ತಿಲ್ಲ. ಸೂತ್ರಧಾರರು ಅವ್ರದ್ದೇನು ಈ ರೀತಿ ಹೇಳ್ಕೊಟ್ಟು ಆ ಮನುಷ್ಯನ ಬಲಿ ಮಾಡಿದರು. ನಾನು ಅನೇಕ ಬಾರಿ ಹೇಳಿದೆ, ಬಲಿಪಶು ಆಗ್ತಾರೆ ಅಂದರೆ ಬಲಿಪಶು ಆದ್ರಲ್ಲ. ಇಲ್ಲಿ ಅನಗತ್ಯವಾಗಿ ರಾಜ್ಯದ ಅಧ್ಯಕ್ಷರು ಪಾರ್ಟಿ ಅಂತ ಇದ್ದಾಗ ಇವರು ಪರ್ಯಾಯವಾಗಿ ಪ್ರವಾಸ ಮಾಡ್ತೀವಿ, ಪರ್ಯಾಯವಾಗಿ ಸಭೆ ಮಾಡ್ತೀವಿ. ಇದು ಭಿನ್ನಮತೀಯ ತಾನೇ ಇದು.